ಇದೆಲ್ಲದರ ನಂತರದಲ್ಲಿ ಈಗ ಅನುಮೋದನೆ ಸಿಕ್ಕಿದ್ದಾಗಿದೆ. ಡಿಕೆ ಸಂಪುಟದ ನಿರ್ಧಾರಕ್ಕೆ ಸಿಟಿ ಮಂದಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಹಸಿರು ಹೊದಿಕೆಗೆ ಕೈ ಹಾಕೋದು ಸರಿಯಲ್ಲ ಅಂತಿದ್ದಾರೆ. ಲಾಲ್ಬಾಗ್ಗೆ ತನ್ನದೇ ಆದಂತ ಇತಿಹಾಸ ಇದೆ. ರಾಜ್ಯ ಸರ್ಕಾರ ತಿದ್ದುಪಡಿ ಬಿಲ್ ಅನ್ನ ಕೈ ಬಿಡಬೇಕು. ಲಾಲ್ಬಾಗ್ನಲ್ಲಿ ವಾಯು ವಿಹಾರಿಗಳ ಆಗ್ರಹ ಇದೆ. ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಹಲವಾರು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ. ಇರೋದು ಒಂದಷ್ಟು ಪಾರ್ಕ್ಗಳು, ಅದನ್ನು ಕೂಡ ಉಳಿಸಿಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜೀವನಕ್ಕೆ ಅಪಾಯ ಅನ್ನೋದನ್ನ ಅನೇಕರು ಹೇಳ್ತಾ ಇರೋದು. ಇಲ್ಲಿ ಅಲ್ಲಿನ ಸ್ಥಳೀಯರಾಗಿರ್ಬೋದು, ಅದರ ಜೊತೆಯಲ್ಲಿ ಈ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಅಂತ ಇದೆ, ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಬಾರಿ ಈ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಮರಗಳನ್ನ ಕಡಿಬೇಡಿ ಅನ್ನುವಂಥ ಪ್ರತಿಭಟನೆಯನ್ನ ಕೂಡ ನಡೆಸಲಾಯಿತು. ಅದಾದ ನಂತರದಲ್ಲೂ ಕೂಡ ಇಷ್ಟೆಲ್ಲ ವಿರೋಧಗಳು ಇದ್ದ ನಂತರದಲ್ಲೂ ಕೂಡ ಈಗ ಸಚಿವ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದ್ದಾಗಿದೆ. ಇತರೆ ಉದ್ದೇಶಗಳಿಗೆ ಪಾರ್ಕ್ ಜಾಗ ಬಳಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ಇದು ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರವೊಂದನ್ನು ಬರೆದಿದ್ದಾರೆ. ಪಾರ್ಕ್ ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡುವಂತ ವಿಚಾರ ಇದೆಯಲ್ಲ, ಇದು ಸರಿಯಲ್ಲ ಅನ್ನುವಂಥದ್ದನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಂಬಂಧ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ. ಸಚಿವ ಸಂಪುಟದ ನಿರ್ಧಾರವನ್ನು ವಿರೋಧಿಸಿ ಈಗ ತೇಜಸ್ವಿ ಸೂರ್ಯ ಪತ್ರವೊಂದನ್ನು ಬರೆದಿದ್ದಾರೆ. ನಿರ್ಧಾರವನ್ನು ವಾಪಸ್ ಪಡೆಯಬೇಕು ಅನ್ನುವಂಥದ್ದು ಅವರ ಆಗ್ರಹ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಪತ್ರವನ್ನ ಬರೆದಿದ್ದಾರೆ ತೇಜಸ್ವಿ ಸೂರ್ಯ. ಸರ್ಕಾರ ಈ ನಿರ್ಧಾರವನ್ನ ಏನು ತೆಗೆದುಕೊಂಡಿದೆ, ಒಪ್ಪಿಗೆಯನ್ನ ಏನು ಸೂಚಿಸಿದೆ, ಈ ನಿರ್ಧಾರದಿಂದ ಹಿಂದೆ ಸರಿಬೇಕು, ವಾಪಸ್ ಸರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವೊಂದನ್ನು ಬರೆದಿರೋದು. ಆ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ನಲ್ಲಾಗಿರ್ಬೋದು ಮರಗಳನ್ನ ಕಡಿದು ಅಭಿವೃದ್ಧಿಯ ಹೆಸರಿನಲ್ಲಿ ಅಥವಾ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಹೆಸರಿನಲ್ಲಿ ರಸ್ತೆಗಳನ್ನ ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ತೇಜಸ್ವಿ ಸೂರ್ಯ ಪತ್ರದ ಮುಖಾಂತರ ಬರೆದಿದ್ದಾರೆ. ಪತ್ರವನ್ನ ಬರೆದು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಲಾಲ್ಬಾಗ್ ಉದ್ಯಾನ ಒಂದು ರೀತಿಯಲ್ಲಿ ಈ ಉಸಿರು ನೀಡುವಂತ ಶ್ವಾಸಕೋಶ ಇದ್ದ ಹಾಗೆ, ಅದಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂತ ಪ್ರಶ್ನೆ, ಇದನ್ನೇ ಅನೇಕರು ಮಾಡ್ತಾ ಇರೋದು. ಸದ್ಯಕ್ಕೆ ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಮುಂಚಿತವಾಗಿ ಪಬ್ಲಿಕ್ ಆಕ್ಷೇಪಣೆ ಅಥವಾ ಸಾರ್ವಜನಿಕರಿಂದ ಒಂದು ಅಭಿಪ್ರಾಯ ತೆಗೆದುಕೊಂಡು ಮಸೂದೆಗೆ ಅನುಮೋದನೆ ಕೊಡಬೇಕಿತ್ತು ಅನ್ನೋ ಅಭಿಪ್ರಾಯ ಇವತ್ತು ಸಾರ್ವಜನಿಕರಲ್ಲಿ ಮೂಡಿದೆ. ಪ್ರಮುಖವಾಗಿ ಒಂದು ತಿದ್ದುಪಡಿ ಅಂದ್ರೆ 1975 ಈ ಒಂದು ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಸಂದರ್ಭದಲ್ಲಿ ಅದು ಕೂಡ ಪ್ರಮುಖವಾಗಿ ಉದ್ಯಾನವನಕ್ಕೆ ಜನರು ಕೂಡ ನಿತ್ಯ ಬಳಕೆ ಮಾಡುವಂತಹ ಉದ್ಯಾನ ಆಗಿರ್ಬೋದು, ಈಗಾಗಲೇ ಪರಿಸರವಾದಿಗಳು ಹೋರಾಟ ಮಾಡಿ ಉಳಿಸಿರುವಂತಹ ಉದ್ಯಾನವನಕ್ಕೆ ಒಂದು ತಿದ್ದುಪಡಿ ತರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪಬ್ಲಿಕ್ ಒಪಿನಿಯನ್ ಕಲೆಕ್ಟ್ ಮಾಡಿದೆ ಈ ರೀತಿಯಲ್ಲಿ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಲು ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ನಿಯಮ ಈಗ ಏನಾದ್ರು ಜಾರಿಯಾದಂತಹ ಸಂದರ್ಭದಲ್ಲಿ ಈಗ ಅನುಮೋದನೆ ಸಿಕ್ಕಿದೆ. ಅದರ ಮುಂದಿನ ಹಂತವಾಗಿ ಉದಾಹರಣೆಗೆ ಲಾಲ್ಬಾಗ್ನ 5% ಅಂದ್ರೆ ಇಲ್ಲಿಂದ ಸರಿಸುಮಾರು 10 ಎಕರೆ ಜಾಗವನ್ನು ಮೂಲಸೌಕರ್ಯ ಅಥವಾ ಇತರೆ ಬಳಕೆ ಕೊಡಬೇಕಾಗುತ್ತೆ. ಅಂದ್ರೆ ಟನಲ್ ರೋಡ್ಗೆ ಇವರು ಎಷ್ಟು ಜಾಗವನ್ನು ಈಗ ಕೇಳ್ತಾ ಇದ್ರು ಹಿಂದೆ ಪರ್ಯಾಯವಾಗಿ, ಅದೀಗ ಈ ಒಂದು ತಿದ್ದುಪಡಿಯಿಂದ ನೇರವಾಗಿ ಅದು ರಸ್ತೆಗೆ ಬಳಕೆ ಆಗುತ್ತೆ ಅಥವಾ ಮೂಲಸೌಕರ್ಯಕ್ಕೆ ಬಳಕೆ ಆಗುತ್ತೆ. ಅದರನ್ವಯ ಬೆಂಗಳೂರಿನ ಪ್ರಮುಖ ಉದ್ಯಾನವನ ಅಂದ್ರೆ ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ನ ಎಕರೆಗಟ್ಟಲೆ ಜಾಗ ಈ ರೀತಿಯಲ್ಲಿ ಬೇರೆ ಮೂಲಸೌಕರ್ಯಕ್ಕೆ ನಾವು ಕೊಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಇದರಿಂದ ಭವಿಷ್ಯದಲ್ಲಿ ಇದು ಮತ್ತೊಂದು ಅಪಾಯಕ್ಕೆ ಕೂಡ ತಂದಿಡಬಹುದು. ಯಾಕಂದ್ರೆ ಈಗ 10 ಎಕರೆ ಹೋಗುತ್ತೆ, ಅದಾದ್ಮೇಲೆ ಅದರ ಮುಖಾಂತರ ಮೂಲಸೌಕರ್ಯ ಅಭಿವೃದ್ಧಿ ಹೆಸರಲ್ಲಿ ಮತ್ತಷ್ಟು ಒಂದಿಷ್ಟು ಜಾಗ ಹೋಗುತ್ತೆ. ಇದು ಅಂದ್ರೆ ಭವಿಷ್ಯದಲ್ಲಿ ಮತ್ತಷ್ಟು ಜಾಗವನ್ನು ಕಬ್ಬನ್ ಪಾರ್ಕ್ ಅಥವಾ ಲಾಲ್ಬಾಗ್ನಿಂದ ನಾವು ಕಳ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಜಾಗವನ್ನು ಜನರಿಗೆ ಈಗ ಇರುವುದೇ ಒಂದು ಬೆರಳಿನಿಕೆಯಷ್ಟು ಉದ್ಯಾನವನಗಳು ಮಾತ್ರ. ಅಂತಹ ಉದ್ಯಾನವನಕ್ಕೆ ನೀವು ಕೈ ಹಾಕಿದ ಸಂದರ್ಭದಲ್ಲಿ ಇದು ಯಾವುದೇ ಕಾರಣಕ್ಕೆ ಒಪ್ಪಲು ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಸರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಲ್ಲಿ ಮಾಡಲೇಬಾರದು ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಇದು ಎಷ್ಟೋ ಇತಿಹಾಸ ಇರೋ ಜಾಗ, ಪ್ಲಸ್ ಇರೋದೇ ಒಂದು ಆಕ್ಸಿಜನ್ಗೆ, ಪ್ಲಸ್ ಇದಕ್ಕೆಲ್ಲ ಇದೊಂದೇ ಜಾಗ ಇರೋದು. ಇದನ್ನು ಹಾಳು ಮಾಡಿಕ್ಬಿಟ್ರೆ ಏನ್ ಮಾಡ್ಬೇಕು? ಅದಕ್ಕೆ ಹಾಗಾಗಿ ಇದನ್ನ ಮಾಡಬಾರ್ದು.
ಅದೇ ತರ ಏನಿದೆಯೋ ಅದೇ ತರ ಉಳಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಮಾಡಲೇಬಾರದು ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಇದು